ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ, 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಇನ್ನೊಂದು ಕಡೆಗೆ 12 ಪ್ರಶ್ನೆಗಳಿಗೆ ಗೃಹಲಕ್ಷ್ಮಿಯವರು ಉತ್ತರ ಕೊಡಬೇಕಾಗುತ್ತೆ. ಹೌದು, ಇನ್ ಮುಂದೆ ನಿಮಗೆ ಹಣ ಬರ್ಬೇಕಂದ್ರೆ ಮತ್ತೊಮ್ಮೆ ಹೊಸ ಅರ್ಜಿ ಹಾಕಬೇಕು. 12 ಪ್ರಶ್ನೆಗಳು, 7 ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಗೃಹಲಕ್ಷ್ಮಿಯವರು. ಎದಕ್ಕಂದ್ರೆ ಎಲ್ಲಾ ಕೂಡ ದಾಖಲೆಗಳು ಬೇಕಾಗುತ್ತೆ ಅರ್ಜಿ ಹಾಕುವಾಗ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ಇನ್ ಮುಂದೆ ನಿಮಗೆ, ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಇನ್ನೊಂದು ಕಡೆಗೆ ವೀಕ್ಷಕರೇ, ಪೆನ್ಷನ್ ಬರ್ತಾ ಇಲ್ಲ ಅಂತ ಕಚೇರಿಗಳಿಗೆ ಅಲ್ದಾಡ್ತಿದ್ದೀರಾ? ಹೌದು, ಸಂಧ್ಯಾ ಸುರಕ್ಷಾ ಯೋಜನೆ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಬಗ್ಗೆ ದೊಡ್ಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. 1,200 ರೂಪಾಯಿ ಪಿಂಚಣಿ ಯಾರಿಗೆ ಸಿಗುತ್ತೆ, 800 ರೂಪಾಯಿ ಪಿಂಚಣಿ ಯಾರಿಗೆ ಸಿಗುತ್ತೆ, ಮತ್ತೆ ಪಿಂಚಣಿ ಪಡೆಯೋರಿಗೆ ಹೊಸ ನಿಯಮಗಳು ರಾಜ್ಯ ಸರ್ಕಾರದಿಂದ ಈಗ ತಾನೇ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಶಕ್ತಿ ಯೋಜನೆಗೂ ಕೂಡ ಅರ್ಜಿ ಹಾಕಬೇಕು. ಹೌದು, ಉಚಿತ ಬಸ್ನಾಗಿ ಪ್ರಯಾಣ ಮಾಡ್ಬೇಕಂದ್ರೆ ಇನ್ನೊಮ್ಮೆ ಅರ್ಜಿ ನೀವು ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಯಾವ ತರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಹಾಕ್ತಿರಲ್ಲ, ಅದೇ ತರ ಬಸ್ ನಲ್ಲಿ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಅರ್ಜಿ ಹಾಕಿ ಐಡೆಂಟಿಟಿ ಕಾರ್ಡ್ ಪಡ್ಕೋಬೇಕಾಗುತ್ತೆ. ಅದರ ಬಗ್ಗೆ ನೋಡೋಣ. ಇನ್ನು ಬೈಕು, ಕಾರು, ವಾಹನ ಹೊಂದಿದವರಿಗೆ ಹೊಸ ರೂಲ್ಸ್. ಈ ತಪ್ಪು ಮಾಡಿದ್ರೆ 10,000 ರೂಪಾಯಿವರೆಗೂ ದಂಡ ಕೂಡ ಬೀಳುತ್ತೆ, ಹುಷಾರ್. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ, ಅದು ಕೂಡ ಏನಂತ ನೋಡೋಣ. ಪ್ರತಿಯೊಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಜಮೆ ಆಗುವ ನಿರೀಕ್ಷೆ ಕೂಡ ಇರುವಂತದ್ದು ವೀಕ್ಷಕರೇ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, ಏಪ್ರಿಲ್ ತಿಂಗಳದ್ದು ಹಣ ಇನ್ನೇನು ಜಮೆ ಮಾಡಬೇಕಾಗಿತ್ತು. ಅಷ್ಟರ ನಡುವೆ ಪರಿಶೀಲನೆ ಪ್ರಕ್ರಿಯೆ ಶುರುವಾಯಿತು ವೀಕ್ಷಕರೇ. ಅನರ್ಹರನ್ನ ತೆಗೆದು ಹಾಕುವ ಪ್ರಕ್ರಿಯೆ ಶುರುವಾಗಿತ್ತು. ಅದೇ ಪ್ರಕಾರ 3,90,000 ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್, ಮೃತಪಟ್ಟವರ ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿರುವಂತದ್ದು ನೋಡಿ. ಇನ್ನೊಂದು ಕಡೆಗೆ ಅಕ್ರಮವಾಗಿ ಯೋಜನೆಯಲ್ಲಿ ಜಾಯಿನ್ ಆದವರನ್ನು ಕೂಡ ತೆಗೆದು ಹಾಕಲಾಗಿದೆ. ಈಗ ಸರ್ಕಾರ 31ನೇ ಕಂತು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಒಂದು ಕಡೆಗೆ ಕಂಡು ಬರ್ತಾ ಇದೆ. ಎದಕ್ಕಂದ್ರೆ ಕಳೆದ 2 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಗೃಹಲಕ್ಷ್ಮಿಯವರು ಈಗಾಗಲೇ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ವಿರೋಧ ಪಕ್ಷದವರು ಕೂಡ ಬಾಕಿ ಕಂತು ಹಣ ಬಗ್ಗೆ ಏನಾಯಿತು, ಹೌದು, HD ಕುಮಾರಸ್ವಾಮಿ ಅವರು ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನಿದೆ 5,000 ಕೋಟಿ ರೂಪಾಯಿ, ಆ ಒಂದು ಹಣದ ಬಗ್ಗೆ ಲೆಕ್ಕ ಕೊಡಿ ಅಂತಲೂ ಕೂಡ ಮತ್ತೆ ಈಗ ಪ್ರಶ್ನೆ ಮಾಡಲು ಶುರು ಕೂಡ ಮಾಡಿರುವಂತದ್ದು ಸರ್ಕಾರಕ್ಕೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಬಾಕಿ ಕಂತು ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೌದು, ಬಾಕಿ ಕಂತುಗಳ ಹಣವನ್ನು ಸರ್ಕಾರ ಹಂತ ಹಂತವಾಗಿ ಜಮಾ ಮಾಡುತ್ತೆ ಎಂಬುವ ಒಂದು ಸುದ್ದಿ ಕೂಡ ಈಗ ಬಂದಿರುವಂತದ್ದು. ಇನ್ನೊಂದು ಕಡೆಗೆ 7 ವಿಷಯಗಳನ್ನ ನೀವು ತಕ್ಷಣವೇ ಪರಿಶೀಲನೆ ಮಾಡ್ಕೋಬೇಕು. ಅಂದ್ರೆ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ಬೇಕಂದ್ರೆ ಕಡ್ಡಾಯವಾಗಿ 7 ಮುಖ್ಯವಾದ ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಳಿ. ಆ 7 ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. 1ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ವೀಕ್ಷಕರೇ. 2ನೇದಾಗಿ NPCI ಮ್ಯಾಪಿಂಗ್ ಸಕ್ರಿಯವಾಗಿರ್ಬೇಕು. 3ನೇದಾಗಿ ನಿಮ್ದು DBT ಸಕ್ರಿಯವಾಗಿರ್ಬೇಕು, ಅಂದ್ರೆ ಚಾಲ್ತಿಯಲ್ಲಿ ಇರಬೇಕು. ಬ್ಯಾಂಕ್ ಖಾತೆ ಆಕ್ಟಿವ್ ಇರಬೇಕು. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ವಿವರಗಳು ಹೊಂದಿಕೆ ಆಗಬೇಕು ವೀಕ್ಷಕರೇ. ಅಂದ್ರೆ ಬೇರೆ ಬೇರೆ ಹೆಸರು ಇರಬಾರ್ದು. ನಿಮ್ದು ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಬ್ಯಾಂಕ್ ಖಾತೆ ವಿವರಗಳಲ್ಲಿ ಯಾವುದೇ ಲೋಪದೋಷಗಳು ಇರಬಾರ್ದು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಅಗತ್ಯ ದಾಖಲೆಗಳು, ಮತ್ತೊಮ್ಮೆ ಹೊಸ ಅರ್ಜಿ ನೀವು ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನೀವು ಕೇವಲ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಹಾಗೂ ವೋಟರ್ ID ಕೂಡ ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ನಮ್ಮ ಕರ್ನಾಟಕದ ಮತದಾರರಿಗೆ ಮಾತ್ರ ಅಂತ ನಿಯಮವನ್ನು ತರಲು ಸರ್ಕಾರ ಮುಂದಾಗ್ತಾ ಇದೆ. ಕರ್ನಾಟಕದ ವೋಟಿಂಗ್ ಲಿಸ್ಟ್ ಅಲ್ಲಿ ಅಂದ್ರೆ ನೀವು ಕೂಡ ಮತದಾನ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುವ ಸಾಧ್ಯತೆ ಇದೆ. ಅಂದ್ರೆ ಮತದಾನದ ಹಕ್ಕು ಇಲ್ಲದವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ಲಿಂಕ್ ಮಾಡುವ ಒಂದು ವ್ಯವಸ್ಥೆ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ದು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ಇವೆಲ್ಲವನ್ನು ಕೂಡ ನೀವು ರೆಡಿ ಇಟ್ಕೊಳ್ಳಿ. ಇನ್ನು ಜಾತಿ ಪ್ರಮಾಣ ಪತ್ರ ಇದ್ರೆ ಅದನ್ನು ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಇನ್ನು ಬೆಂಗಳೂರು 1, ಜಿಲ್ಲಾ 1, ಕರ್ನಾಟಕ 1, ಗ್ರಾಮ 1 ಎಂಬುವ
ಕೇಂದ್ರಗಳಿರ್ತವೆ. ಅಂದ್ರೆ ಈ ಒಂದು 4 ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು ವೀಕ್ಷಕರೇ. ಅರ್ಜಿ ಮತ್ತೊಮ್ಮೆ ಯಾವಾಗ ಹಾಕಬೇಕು? ಸರ್ಕಾರ ಈ ಒಂದು ತಿಂಗಳು ಕೊನೆದ್ರೊಳಗೆ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ, ಅವಾಗ ಹಾಕಿ. ಸದ್ಯಕ್ಕೆ ಯಾರು ಕೂಡ ಹೋಗಬೇಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಅಂತಿಮ ಹಂತಕ್ಕೆ ಬಂದಿದೆ ಅರ್ಜಿ ಪ್ರಕ್ರಿಯೆ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ತಿಂಗಳು ಕೊನೆದ್ರೊಳಗೆ ಎಲ್ಲಾ ಒಂದು ಮಹಿಳೆಯರಿಗೂ ಕೂಡ ಹೊಸ ಅರ್ಜಿ ಹಾಕೋದಕ್ಕೆ ಬರುತ್ತೆ. ಅಂದ್ರೆ ಯಾವ ತರ ನೀವು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಗೆ ಹೊಸ ಅರ್ಜಿ ಹಾಕ್ತಿರಲ್ಲ, ಅದೇ ತರ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕಂದ್ರೆ ನೀವು ಹೊಸ ಅರ್ಜಿ ಹಾಕಬೇಕು. ಇದಕ್ಕೋಸ್ಕರ ನಿಮ್ದು ಒಂದು ಫೋಟೋ ಬೇಕು. ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ನಿಮ್ದು ಆಧಾರ್ ಕಾರ್ಡು, ನಿಮ್ದು ವೋಟರ್ ಕಾರ್ಡು, ಹಾಗೂ ಮುಖ್ಯವಾಗಿ ನಿಮ್ದು ಮೊಬೈಲ್ ಸಂಖ್ಯೆ. ಇಷ್ಟು ನೀವು ರೆಡಿ ಇಟ್ಕೊಳ್ಳಿ. ಮುಂದಿನ ಬರೋ ದಿನಗಳಲ್ಲಿ, ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಆದೇಶ ಬರಲಿದೆ. ಯಾರೆಲ್ಲ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರು ನೋಡಿ, ಅವರು ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು. ಮಹಿಳೆಯರಿಗೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ. ಆದ್ರೆ ಪುರುಷರು ಅದರಲ್ಲಿ ಹಣವನ್ನ ಆಡ್ ಮಾಡೋದ್ರ ಮೂಲಕ ತಾವು ಪ್ರಯಾಣ ಮಾಡುವಾಗ ಅದನ್ನ ಬಳಸಬಹುದು. ಆದ್ರೆ ಮಹಿಳೆಯರಿಗೆ ಫ್ರೀ ಅಂತಾನೆ ಹೇಳ್ಬೋದು, 0 ಟಿಕೆಟ್ ಅಂತಾನು ಕೂಡ ಅದಕ್ಕೆ ಕರಿಬಹುದು ವೀಕ್ಷಕರೇ. ಈಗ ನೋಡಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಈ ತಿಂಗಳು ಕೊನೆಯದ್ರೊಳಗೆ ಎಲ್ಲಾ ಕೂಡ ರೆಡಿ ಆಗಬಹುದು. ಒಟ್ಟು 2 ಕೋಟಿ ಸ್ಮಾರ್ಟ್ ಕಾರ್ಡ್ ಮೊದಲ ಹಂತದಲ್ಲಿ ರೆಡಿ ಆಗ್ತವೆ. ಮೊದಲು ಅರ್ಜಿ ಹಾಕಿದವರಿಗೆ ಮೊದಲು ಸ್ಮಾರ್ಟ್ ಕಾರ್ಡ್ ಸಿಗಲಿದೆ. ನಂತರ ನೋಡಿ, 2 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ, ಅಂದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರು ಆಗ್ತಾ ಇದ್ದಂತೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅವಾಗ ನೀವು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಕೊಡೋದಿಲ್ಲ, ಆಧಾರ್ ಕಾರ್ಡ್ಗೆ ಬ್ರೇಕ್ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಕರ್ನಾಟಕದ ಮತದಾನ ಇದ್ದವರಿಗೆ, ಅಂದ್ರೆ ವೋಟರ್ ಐಡಿ ಇದ್ದವರಿಗೂ ಮಾತ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಲಾಗ್ತಾ ಇದೆ. ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಲದು, ವೋಟರ್ ಕಾರ್ಡ್ ಕೂಡ ನಿಮ್ದು ಇರಬೇಕಾಗುತ್ತೆ ವೀಕ್ಷಕರೇ. ಕರ್ನಾಟಕದ ಮತದಾನರಿಗೆ ಮಾತ್ರ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ BPL ಕಾರ್ಡ್ ಹಾಗೂ AY ಕಾರ್ಡ್ ಇದ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ. ಹೌದು, ಅದೇನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿಯಷ್ಟು ಅಕ್ಕಿ ವಿತರಣೆ ಶುರುವಾಗಿದೆ. ಹೌದು, ಪ್ರತಿಯೊಬ್ರು ಕೂಡ ನ್ಯಾಯಬೆಲೆ ಅಂಗಡಿಗೆ ಹೋಗೋದ್ರ ಮೂಲಕ ಪಡಿತರ ಪಡ್ಕೋಬಹುದು. ಆದ್ರೆ ಯಾರೆಲ್ಲ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ ಅವರಿಗೆ ಮಾತ್ರ ಜೂನ್ ತಿಂಗಳಲ್ಲಿ 10 ಕೆಜಿ, ಯಾರೆಲ್ಲ ಮೇ ತಿಂಗಳಲ್ಲಿ ಪಡ್ಕೊಂಡಿದ್ರು ಅವರಿಗೆ 5 ಕೆಜಿ ಅಕ್ಕಿ ವಿತರಣೆ ಶುರುವಾಗಿದೆ. ಅಂದ್ರೆ ನೋಡಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ, ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ವಿತರಣೆ ಮಾಡಬೇಕು. ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ 3 ಕೆಜಿ ರಾಗಿ, 2 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಕೆಲವರಿಗೆ ಮೇ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆ ಆಗಿಲ್ಲ. ಅಂತವರಿಗೆ BPL ಕಾರ್ಡ್ ಇದ್ದವರಿಗಾಗಿರ್ಬೋದು, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗಾಗಿರ್ಬೋದು, ಜೂನ್ ತಿಂಗಳಲ್ಲಿ ಬಾಕಿ 2 ತಿಂಗಳದ್ದು, ಅಂದ್ರೆ ಈ ಹೋದ ತಿಂಗಳದ್ದು ಮತ್ತು ಈ ತಿಂಗಳದ್ದು ಎರಡೂ ಒಂದು ಪಡಿತರವನ್ನ ವಿತರಣೆ ಮಾಡುವಂತೆ ಒಟ್ಟು 10 ಕೆಜಿ, 5+5 ಹೋದ ತಿಂಗಳದ್ದು, ಅಂದ್ರೆ ಮೇ ತಿಂಗಳದ್ದು 5 ಕೆಜಿ, ಜೂನ್ ತಿಂಗಳದ್ದು 5 ಕೆಜಿ, ಒಟ್ಟು 10 ಕೆಜಿ ಅಕ್ಕಿ ವಿತರಣೆ ಶುರುವಾಗಿದೆ. ಇನ್ನು ಎರಡನೇ ಗುಡ್ ನ್ಯೂಸ್, ಅನ್ನ ಸುವಿಧಾ ಯೋಜನೆ ಮೂಲಕ ಹಿರಿಯ ನಾಗರಿಕರು 75 ವರ್ಷ ಮೇಲ್ಪಟ್ಟವರು ಮನೆ ಬಾಗಿಲಿಗೆ ಪಡಿತರ ಪಡ್ಕೋಬಹುದು. ಅನ್ನ ಸುವಿಧಾ ಯೋಜನೆ ಮೂಲಕ ಒಮ್ಮೆ ಬಾರಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇನ್ನು ಇಂದಿರಾ ಕಿಟ್ಟು, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳು ಜೊತೆಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಇವೆಲ್ಲ ಕೂಡ ನಿಮಗೆ ಜುಲೈ ತಿಂಗಳಿಂದ ವಿತರಣೆ ಮಾಡುವ ನಿರೀಕ್ಷೆ ಇದೆ. ಜುಲೈ ತಿಂಗಳಿನಿಂದ ಇಂದಿರಾ ಕಿಟ್ಟು ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಕೂಡ ವಿತರಣೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನೋಡಿ, ಪಿಂಚಣಿ ಯೋಜನೆ. ನೀವೇನಾದ್ರೂ ಪ್ರತಿ ತಿಂಗಳು ಪಿಂಚಣಿ ಪಡ್ಕೋತಾ ಇದ್ರೆ 1,200 ರೂಪಾಯಿ ಆಗಿರ್ಬೋದು, 800 ರೂಪಾಯಿ ಆಗಿರ್ಬೋದು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಿಂದ ನೋಡಿ ಒಟ್ಟು 16 ಲಕ್ಷ ಜನರಿಗೆ ಹಣ ಬಂದಿಲ್ಲ. ಹೌದು, 16 ಲಕ್ಷ ಜನರ ಪಿಂಚಣಿ ಕಟ್ ಆಗಿದೆ ಎಂಬ ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ನೋಡಿ, ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಈಗ ಕಳೆದ 3 ತಿಂಗಳಿನಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಹಣನೂ ಬಂದಿಲ್ಲ, ವಿಕಲಚೇತನರ ಪಿಂಚಣಿ ಹಣನೂ ಬಂದಿಲ್ಲ. ಇನ್ನೊಂದು ಕಡೆಗೆ ಒಟ್ಟು 16 ಲಕ್ಷ ಪಿಂಚಣಿದಾರರಿಗೆ ಹಣ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಎದಕ್ಕೆ ಅಂತ ಮೊದಲು ಹೇಳ್ಬೇಕಂದ್ರೆ ನೋಡಿ, ಒಟ್ಟು ನಮ್ಮ ಕರ್ನಾಟಕದಲ್ಲಿ 84 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿದ್ದಾರೆ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಲ್ಲಿ ಬರೋರು. ಇದರಲ್ಲಿ ಏನಾಗಿದೆ, 20 ಲಕ್ಷ ಸಂಶಯಾಸ್ಪದ ಫಲಾನುಭವಿಗಳಿರಬಹುದು. ಅಂದ್ರೆ ಇದರಲ್ಲಿ ಒಟ್ಟು 16 ಲಕ್ಷ ಫಲಾನುಭವಿಗಳಿಗೆ ನೀಡ್ತಾ ಇದ್ದ ಪಿಂಚಣಿ ಹಣ ನಿಲ್ಲಿಸಲಾಗಿದೆ. 3 ಲಕ್ಷ ಫಲಾನುಭವಿಗಳು ಇನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರು ವಯಸ್ಸಿನ ದೃಢೀಕರಣದ ಬಗ್ಗೆ ತಪ್ಪು ಮಾಹಿತಿ ನೀಡಿ ಪಿಂಚಣಿ ಪಡಿತಾ ಇದ್ರು, ಅಂತವರನ್ನು ಕೂಡ ಯೋಜನೆಯನ್ನ ತೆಗೆದು ಹಾಕಲಾಗ್ತಾ ಇದೆ. ನೋಡಿ, ನೀವೇನಾದ್ರೂ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಪಡ್ಕೋತಾ ಇದ್ರೆ ಇದರಲ್ಲಿ ಕೆಲವರು ಏನ್ ಮಾಡಿದ್ದಾರೆ, ವೃದ್ಧಾಪ್ಯ ವೇತನ ಪಡ್ಕೋತಾರೆ, ಆದ್ರೆ ಅವರು ತುಂಬಾ
ಕಡಿಮೆ ವಯಸ್ಸಿನವರು 60-65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದರ ಮೂಲಕ ಈ ಒಂದು ಪಿಂಚಣಿ ಪಡ್ಕೋತಾ ಇದ್ದಾರಲ್ಲ ಅವರನ್ನ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ. ಆದ್ರೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ತೆಗೆದು ಹಾಕೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ತಪ್ಪು ಮಾಹಿತಿ ನೀಡಿದವರಿಗಾಗಿರ್ಬೋದು, ಫಲಾನುಭವಿಗಳ ವಿಳಾಸ ವಾಸವಿಲ್ಲದ ಕಾರಣ ಅವರ ಒಂದು ಹೆಸರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳನ್ನ ಕೊಡೋದ್ರಲ್ಲಿ ವಿಫಲವಾಗಿರೋದ್ರಿಂದ ಪಿಂಚಣಿ ಸ್ಥಗಿತ ಮಾಡಲಾಗಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, 16 ಲಕ್ಷ ಜನರ ಪಿಂಚಣಿ ಹಣ ಬರೋದು ನಿಂತೋಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಬೈಕ್ ಇರಲಿ, ಕಾರ್ ಇರಲಿ, ವಾಹನ ಇರಲಿ, ಇನ್ ಮುಂದೆ 2 ತಪ್ಪು ಮಾಡಿದ್ರೆ ನಿಮಗೆ 5,000 ರೂಪಾಯಿಂದ ಬರೋಬ್ಬರಿ 10,000 ರೂಪಾಯಿವರೆಗೂ ದಂಡ ಕೂಡ ಬೀಳ್ಬಹುದು. ಅದೇನಪ್ಪಾ ಅಂದ್ರೆ ಮೊದಲ ನಿಯಮ, ಮಾಡಿಫೈಡ್ ಸೈಲೆನ್ಸರ್ ನಿಮ್ಮ ಒಂದು ಬೈಕು, ಕಾರು, ವಾಹನಕ್ಕೆ ಬಳಸಿದ್ರೆ ದೊಡ್ಡ ಮಟ್ಟದಲ್ಲಿ ದಂಡ ಹಾಕಲಾಗುತ್ತಂತೆ. ಇನ್ನೊಂದು ಕಡೆಗೆ ರಾತ್ರಿ ಸಮಯದಲ್ಲಿ ಹೈ ಬೀಮ್ ಲೈಟ್ ಬಳಸಿದರೆ, ಅಂದ್ರೆ ಎಕ್ಸ್ಟ್ರಾ ಹೈ ಬೀಮ್ ಲೈಟ್ ಹಾಕ್ತಾರಲ್ಲ ಕೆಲವರು, ಅಂತವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಬಹುದು. ಇನ್ನೊಂದು ಕಡೆಗೆ 10,000 ರೂಪಾಯಿ ದಂಡ ಕೂಡ ಹಾಕಬಹುದು. ಅಂದ್ರೆ ರಾತ್ರಿ ವೇಳೆ ಎದುರಿಗೆ ಬರುವ ವಾಹನ ಸವಾರರ ಕಣ್ಣು ಕೊರೆಸುವಂತ ತೀವ್ರತೆಯ ಹೈ ಬೀಮ್ ಲೈಟ್ ಗಳ ಮಾಡಿಫಿಕೇಶನ್ ನೀವೇನಾದ್ರೂ ಹಾಕ್ಸಿದ್ರೆ ಅಂತವರು ಬೇಗನೆ ಅದನ್ನ ತಗ್ಗಿಸಬೇಕಾಗುತ್ತೆ. ಇಲ್ಲವಾದಲ್ಲಿ 10,000 ರೂಪಾಯಿಗಳ ದಂಡ ತೆರಬೇಕಾಗುತ್ತೆ ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಕಳೆದುಕೊಳ್ಬೇಕಾಗಿ ಬರಬಹುದು. ನೋಡಿ, ತುಂಬಾ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಒಂದು ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ ಗಳನ್ನ ಅಳವಡಿಸುವುದು ಕಾನೂನು ಪ್ರಕಾರ ಅಪರಾಧ. ಇನ್ನು ಎರಡನೇದಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಾಹನಗಳಿಗೆ ಅತಿಯಾದ ಪ್ರಕಾಶಮಾನವಾದ LED ಅಥವಾ ಹೈ ಬೀಮ್, ಓವರ್ ಹೈ ಬೀಮ್ ಲೈಟ್ ಗಳನ್ನ ಅಳವಡಿಸೋದು ಕೂಡ ರಾತ್ರಿ ವೇಳೆ ಎದುರಿನಿಂದ ಬರುವ ಸವಾರರ ಕಣ್ಣು ಕೊರೆಸಿದಂತಾಗುತ್ತೆ. ಇದರ ಬಗ್ಗೆ ತುಂಬಾ ಅಪಘಾತಗಳಾಗುತ್ತೆ. ಸೊ ಇದನ್ನ ಸ್ಟ್ರಿಕ್ಟ್ ಮಾಡಲಾಗಿದೆ. ಇನ್ನು HSRP ನಂಬರ್ ಪ್ಲೇಟ್ ಕೂಡ ಕಡ್ಡಾಯ. ಹೌದು ವೀಕ್ಷಕರೇ, HSRP ನಂಬರ್ ಪ್ಲೇಟ್ ಇಲ್ಲ, ಹಳೆ ನಂಬರ್ ಪ್ಲೇಟ್ ಇದೆ ಅಂದ್ರೆ ಅದನ್ನ ಚೇಂಜ್ ಮಾಡಿಸ್ಕೊಳ್ಳಿ. HSRP ನಂಬರ್ ಪ್ಲೇಟ್ ಈಗ ಕಡ್ಡಾಯ ಮಾಡಲಾಗಿದೆ. ಒಂದು ವೇಳೆ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಿಮಗೆ 1,000 ರೂಪಾಯಿವರೆಗೂ ದಂಡ ಕೂಡ ಬೀಳಬಹುದು. ಇನ್ನು 50% ಡಿಸ್ಕೌಂಟ್ ಕೂಡ ಇದೆ. ವಾಹನ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ನಿಮ್ದು ಏನಾದ್ರೂ ಬಾಕಿ ಚಲನ್ಸ್ ಇದ್ರೆ, ಅಂದ್ರೆ ನಿಮ್ದು ಏನಾದ್ರೂ ಫೈನ್ ಕಟ್ಟೋದಿದ್ರೆ, ದಂಡ ಕಟ್ಟೋದಿದ್ರೆ, ನೀವು 21ನೇ ತಾರೀಕಿನಿಂದ, ಈ ಜೂನ್ 21ರಿಂದ ಶುರುವಾಗಿದೆ, ನೀವು 50% ರಿಯಾಯಿತಿ ಇದೆ. ಬೇಗನೆ ದಂಡ ಕೊಟ್ಟಿ ನಿಮ್ಮ ದಂಡವನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಲಾಗಿದೆ.